ಗಗನ್ ಬ್ರ್ಯಾಂಡ್ ಗಗನ್ ಅಂತೇಳಿ ಸರ್. ಒಂದು 3-4 ಕಡೆ ಪ್ರೈಸ್ ಹೊಡೆದ್ವು ಕರುಗಳು. ಅವು ತುಂಬ ಟ್ರೆಂಡ್ ಅದು. 2 ಅಲ್ಲಿಗೆ ಇವತ್ತು 9 ಲಕ್ಷಕ್ಕೆ ನಾವು ತಮಿಳ್ನಾಡಿಗೆ ಮಾರ್ದು. ಯಾರೂ ಮಾರಿಲ್ಲ ನಮ್ಮ ಜಿಲ್ಲೆ ಒಳಗಡೆ. ತುಂಬ ಹೊರಗಡೆ ಮಾರಿರ್ಬೋದು, ನಮಗೆ ಗೊತ್ತಿಲ್ಲ. ರೆಕಾರ್ಡ್ ಆಗಂತ ರೇಟಿಗೆ ಮಾರಿದ್ದೀವಿ. ಒಂದು ಹೆಣ್ಣು ಹುಟ್ಟಿದ್ರೆ ನಮ್ಮಲ್ಲೇನು ಇಟ್ಕೊಳಕ್ಕಾಗಲ್ಲ, ಒಂದು ಓರಿ ಹುಟ್ಟಿದ್ರೆ ನಮ್ಮಲ್ಲೇ ಇಟ್ಕೊಳಕ್ಕಾಗಲ್ಲ. ಹೊರಗೆ ಕೊಟ್ಟರೆ ಅವು ಹೆಸರು ಮಾಡೋಕ್ಕಾಗೋದು, ಇನ್ನೊಬ್ರ ಮನೆಗೆ ಕೊಟ್ಟರೆ ಸಂಸಾರ ಮಾಡೋಕ್ಕಾಗೋದು. ನಮ್ಮಲ್ಲೇ ಬಸವಣ್ಣ ಹುಟ್ಟಲ್ಲ, ನಾವು ಬೇರೆಯವ್ರ ಮನೆಯಿಂದ ತಂದಿರ್ತೀವಿ. ನೆನ್ನೆ ಮೊನ್ನೆ ಎಲ್ಲ ಕಟ್ಟಿದಾರೋ ನಾನು ಚಾಂಪಿಯನ್ ಅಂತ. ಚಾಂಪಿಯನ್ ಯಾರು ಅಂತ ಜನ ಐಡೆಂಟಿಫೈ ಮಾಡಬೇಕು. ನಮಗೆ ನಾವು ಹೊಗಳ್ಕೊಂಬಾರ್ದು. ಜನಗಳು ಗಲಾಟೆಗೆ ಅವಕಾಶ ಮಾಡಿಕೊಡ್ತಾರೆ. ಪಾಪ ಒಂದು ಊರಲ್ಲಿ ರೇಸ್ ಮಾಡಿರ್ತಾರೆ, ಅವ್ರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ. ಸುಮ್ಗೆ ಕಾಂಪ್ಲಿಕೇಟ್ ತರೋದು, ಮೊಬೈಲಲ್ಲಿ ತೋರಿಸೋದು. ನಾವು ಇದುವರೆಗೂ ಸ್ಟೇಜ್ ಹತ್ರ ಆಗಲಿ ಒಂದು ಕ್ಯಾಮ್ರಾದ 20 ವರ್ಷದಲ್ಲಿ ಇತಿಹಾಸದಲ್ಲಿ ಒಂದು ದಿವಸ ಹೋಗಿ ಸೋತಿದ್ದಾವೆ ಅಂತ ಕೇಳಿಲ್ಲ. ಸೋಲು ಗೆಲುವನ್ನ ತುಂಬ ಈಸಿ ಆಗ್ತಾ ಅಂತೀವಿ. ನಮಗೆ ಎತ್ಕೊಳ್ಳೋ ಚಿನ್ನ ನಮ್ಮ ಮಕ್ಕಳಿದ್ದಂಗೆ. ನಮ್ಮ ಹುಡುಗರಿಗೋಸ್ಕರ ಇವನಿಗೋಸ್ಕರನೇ ಗಗನ್ ಕಟ್ಟಿದ್ದು. ಗಗನ್ ತರಬೇಕು ಪಪ್ಪ ಅಂದ. 7 ಲಕ್ಷ ರೂಪಾಯಿ ನಾವು ಕೊಟ್ಟು ತೇಗೂರು ಮಂಜುನನ್ನ ಹತ್ರ ಖರೀದಿ ಮಾಡಿದ್ವಿ. ಆ ಎತ್ತು ಅಚಾನಕ ತೀರೋಗ್ಬಿಡ್ತು. ಸ್ನೇಹಿತರೆ, ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ಹಂಪಾಪುರ ಗ್ರಾಮದಲ್ಲಿದ್ದೀನಿ ಸ್ನೇಹಿತರೆ. ನೋಡಿ, ಹಂಪಾಪುರ ಅಂದರೆ ನಿಮಗೆಲ್ಲರಿಗೂ ನೆನಪಾಗೋದು ಸ್ನೇಹಿತರೆ, ಚಾಂಪಿಯನ್ ಗಗನ್ ಎತ್ತು. ನೋಡಿ, ಗಗನ್ ಎತ್ತು ಇವ್ರ ಮನೆಯಲ್ಲೇ ಇದ್ದು ಹೋಗಿರೋ ಎತ್ತು ಸ್ನೇಹಿತರೆ. ಚಾಂಪಿಯನ್, ಕರ್ನಾಟಕದ ಒಂದು ನಂಬರ್ 1 ಚಾಂಪಿಯನ್ ಅಂತಲೇ ಹೇಳ್ಬೋದು. ಅಂಥ ಎತ್ತುಗಳನ್ನು ಕಟ್ಟಿರುವ ಮಾಲೀಕರು ಸ್ನೇಹಿತರೆ. ನೀವೆಲ್ಲ ತುಂಬ ಕೇಳಿದ್ರಿ, ಸರ್ ಜಗಣ್ಣ ಅವರು ಇಂಟರ್ವ್ಯೂ ಮಾಡಿ ಅವರು ತುಂಬ ವಿಶೇಷವಾದ ಎತ್ತುಗಳನ್ನು ಸಾಕಿದ್ದಾರೆ, ಈಗಲೂ ಕೂಡ ಸಾಕ್ತಾ ಇದ್ದಾರೆ, ಹಳೆ ಚಾಂಪಿಯನ್ಗಳು ಅವರು ಅಂತರನ್ನ ನಮಗೆ ತೆರೆ ಮುಂದೆ ತರ ಪ್ರಯತ್ನ ಮಾಡಿ ಅಂತೇಳಿ ಸ್ನೇಹಿತರೆ ನೀವೆಲ್ಲ ಕೇಳಿದ್ರಿ. ನೋಡಿ, ಆ ಸಣ್ಣ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಹಂಪಾಪುರದಲ್ಲಿ ಇದ್ದೀನಿ ಸ್ನೇಹಿತರೆ. ಇವರು ಒಂದು ಕಾಲದಲ್ಲಿ ಅನೇಕ ಬಹುಮಾನಗಳನ್ನು ಗೆದ್ದಿರೋ ಅಂಥ ಒಂದು ಚಾಂಪಿಯನ್ಗಳು. ನೋಡಿ, ಅವ್ರ ಮನೇಲಿ ಇನ್ನೊಂದು ಎತ್ತಂದಿದ್ದಾರೆ ಸ್ನೇಹಿತರೆ. ಆ ಎತ್ತಿಗೆ ಇನ್ನೂ ನಾಮಕರಣ ಮಾಡಿಲ್ಲ. ಅದಲ್ಲದೆ ಮೊನ್ನೆ ಬ್ರ್ಯಾಂಡ್ ಗಗನ್ ಮತ್ತೆ ಗಗನ್ ಅಂತ ಈ 2 ಎತ್ತುಗಳನ್ನ ಸ್ನೇಹಿತರೆ 9 ಲಕ್ಷಕ್ಕೆ ತಮಿಳುನಾಡಿಗೆ ಮಾರಾಟ ಮಾಡಿದ್ದಾರೆ ಸ್ನೇಹಿತರೆ. ರೇಕ್ಲಾ ರೇಸಿಗೆ ಮಾರಾಟ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದರೆ ವಿಶೇಷವಾದ ಎತ್ತುಗಳನ್ನ ಕಟ್ತಾರೆ. ಅವರ ಅನುಭವವನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾರೆ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಭಾಳ ದಿನದ ಪ್ರಯತ್ನ, ನೀವು ನಮಗೆ ಸಿಕ್ಕಿರೋದು ನಮಗೆ ಖುಷಿ ವಿಷಯ. ಸರ್, ಇವತ್ತು ನಿಮ್ಮ ಅನುಭವ ಮಾತುಗಳನ್ನು ನಮ್ಮ ಪ್ರೇಕ್ಷಕರು ಕೇಳೋಕ್ಕೆ ತುಂಬ ಆಸೆ ಪಡ್ತಿದ್ದಾರೆ. ಸರ್, ನಿಮ್ಮ ಗಾಡಿ ರೇಸಿನ ಫೀಲ್ಡಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ನಿಮ್ಮ ಅನುಭವನ ವ್ಯಕ್ತಪಡಿಸಿ. ನಮ್ಮ ತಾತಾರ ಕಾಲಿಂದ ಓರಿ ಕಟ್ಟಿದ್ದೀವಿ. ಆಮೇಲೆ ನಮ್ಮ ತಂದೆಯರು ಕಟ್ಟಿದ್ದಾರೆ, ಈಗಲೂ ಇದ್ದಾರೆ. ಅವರಿಗೋಸ್ಕರನೇ ಓರಿಗಳನ್ನೆಲ್ಲ ಕಟ್ಟಿ ಸಂತೋಷ ಪಡಿಸ್ತೀವಿ. ನಮಗೂ ತುಂಬ ಹುಚ್ಚಿದೆ. ಯಾಕೆ ಅಂತಂದರೆ ಒಳ್ಳೊಳ್ಳೆ ಎತ್ಕೊಂಡು ಕಟ್ಟಿದ್ದೀವಿ. ಅದು ಜನಗಳು ಕೇಳಿದ್ರೆ ಗೊತ್ತಾಗುತ್ತೆ, ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳಲ್ಲ. ನಾವು ಯಾವತ್ತು ಕರುಗಳು ತಂದು ಸೃಷ್ಟಿ ಮಾಡಿ ಹೊಡೆದಿರೋದು ಇತಿಹಾಸ ಜಾಸ್ತಿ ಇದೆ. ಅಂದರೆ ಗಗನೊಂದು ಎತ್ತು ತಗೊಳ್ಳೇಬೇಕು ಅಂತೇಳಿ ನಮ್ಮ ಈ ಹುಡುಗ ಹೇಳ್ದ, ನಮ್ಮ ತಮ್ಮನ ಮಗ, ಗಗನ್ ತರಲೇಬೇಕು ಪಪ್ಪ ಅಂತೇಳಿ. ಅವನಿಗೋಸ್ಕರ ಗಗನ್ ತಂದ್ವಿ. 1 ವರ್ಷ ಮಾತ್ರ ಇತ್ತು ನಮ್ಮ ಹತ್ರ, ಕಾರಣಾಂತರದಿಂದ ತೀರೋಗ್ಬಿಡ್ತು. ಅದ್ರ ಪ್ರಯುಕ್ತವಾಗಿ 2 ಕರುಗಳನ್ನು ನಾವು ಸೃಷ್ಟಿ ಮಾಡಿದ್ವಿ, ಗಗನ್ ಬ್ರ್ಯಾಂಡ್ ಗಗನ್ ಅಂತೇಳಿ. ಒಂದು 3-4 ಕಡೆ ಪ್ರೈಸ್ ಹೊಡೆದ್ವು ಕರುಗಳು. ಅವು ತುಂಬ ಟ್ರೆಂಡ್ ಅದು. 2 ಅಲ್ಲಿಗೆ ಇವತ್ತು 9 ಲಕ್ಷಕ್ಕೆ ನಾವು ತಮಿಳ್ನಾಡಿಗೆ ಮಾರ್ದು. ಯಾರೂ ಮಾರಿಲ್ಲ ನಮ್ಮ ಜಿಲ್ಲೆ ಒಳಗಡೆ. ತುಂಬ ಹೊರಗಡೆ ಮಾರಿರ್ಬೋದು, ನಮಗೆ ಗೊತ್ತಿಲ್ಲ. ರೆಕಾರ್ಡ್ ಆಗಂತ ರೇಟಿಗೆ ಮಾರಿದ್ದೀವಿ. ಅವು ಅಂದರೆ ತುಂಬ ಅದ್ಭುತವಾಗಿ ಸಾಕಿದ್ದು. 2 ಅಲ್ಲಿಗೆ ಇಷ್ಟು ಹತ್ರ ಬರೋ ಸರ್ ಕರುಗಳು, ತುಂಬ ಚೆನ್ನಾಗಿ ಸಾಕಿದ್ದು. ಅವನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿ ತಮಿಳ್ನಾಡಿಂದ ಅಲ್ಲಿಂದ ಬಂದು ಓರಿ ಹೊರಗೆ ಬಿಡ್ತಿದ್ದಂಗೆ, ಸರ್ ನಮಗೆ ಎಷ್ಟು ಲಕ್ಷನಾರ ನೀವು ಎಕ್ಸ್ಪೆಕ್ಟ್ ಮಾಡಿ ನಮಗೆ ಗೊತ್ತಿಲ್ಲ, ಬಟ್ ಓರಿ ಬೇಕೇ ಬೇಕು ಅಂತೇಳಿ ಮಂಡ್ಯದ ನಿರಂಜನ್ ಅಂತ ಒಳ್ಳೆ ಅತ್ಯುತ್ತಮವಾದ ಓರಿಗಳು ಕಟ್ತಾರೆ. ಅವರು ರೇಸಿನ ಎತ್ತು ಕಟ್ಟಲ್ಲ, ಅವರು ಜಾತಿ ಎತ್ತು ಜಾತ್ರೆ ಕಟ್ತಾರೆ. ಮತ್ತು ಹುಲಿವಾನ್ ಶಿವರಮಣ್ಣ ಅಂತೇಳಿ ಅವ್ರು ನನಗೆ ಫೋನ್ ಮಾಡಿದರು. ಹಾಗೆ ಇವನ್ನ ಕನೆಕ್ಟ್ ಫಸ್ಟ್ ಮಾಡಿದ್ದು ಮಾರಕ್ಕೆ ಅವನ್ನ JP ಅಂತ ಹೇಳ್ಬಿಟ್ಟು, ನಮ್ಮ ಬೊಗ್ಗೊಳ್ಳಿ ಅವರು ನಮ್ಮ ಸ್ನೇಹಿತರು, ಆತ್ಮೀಯ ಸ್ನೇಹಿತರು, ಜಯಪ್ರಕಾಶ್ ಅಂತ ಹೇಳ್ಬಿಟ್ಟು, ಚನ್ನಪುರ ನಾಗಣ್ಣರ ಅಳಿಮಯ್ಯ ಅವರು ನಿಮ್ಮ ಓರಿಗಳು ಕೊಡ್ತೀರಾ ಅಂತ ಕೇಳಿದರು. ನಾವು ಇಲ್ಲ ಸರ್ ಕೊಡಲ್ಲ, ಇನ್ನೂ 2 ಅಲ್ಲಲ್ಲಿದ್ದಾವೆ, ತುಂಬ ಹೆಸರು ಮಾಡೋ ಅಂಥ ತಾಕತ್ತಿದ್ದಾವೆ ಅಂತ ಜನಗಳು ಐಡೆಂಟಿಫೈ ಮಾಡಿದ್ದಾರೆ, ಕೊಡಲ್ಲ ಅಂತೇಳಿ ಇದು ಮಾಡಿದ್ವಿ. 2 ಕಡೆಗೆ ಬರೋ 2ವೇ. ಆವಾಗ ಅವ್ರು ತಮಿಳ್ನಾಡವ್ರು ಬಂದು ನಿರಂಜನ್ ಕಾಲ್ ಮಾಡಿ ನನಗೆ, ಸರ್ ನಿಮ್ಮ ಮನೆ ಹತ್ರ ಬರ್ತಾಯಿದ್ದೀವಿ, ದೂರದಿಂದ ಬಂದಿದ್ದಾರೆ, ಒಂದು 600-700 ಕಿಲೋಮೀಟ್ರಿಂದ. ಅಷ್ಟು ಸುಲಭವಾಗಿ ಬಂದಿಲ್ಲ, ಓರಿಗಳನ್ನ ಗೆಸ್ ಮಾಡ್ಕೊಂಡು ಕೊಡಿ ಅಂತೇಳಿ. ಸರ್, ಈಗ ಒಂದು ಹೆಣ್ಣು ಹುಟ್ಟಿದ್ರೆ ನಮ್ಮಲ್ಲೇನು ಇಟ್ಕೊಳಕ್ಕಾಗಲ್ಲ, ಒಂದು ಓರಿ ಹುಟ್ಟಿದ್ರೆ ನಮ್ಮಲ್ಲೇ ಇಟ್ಕೊಳಕ್ಕಾಗಲ್ಲ. ಹೊರಗೆ ಕೊಟ್ಟರೆ ಅವು ಹೆಸರು ಮಾಡೋಕ್ಕಾಗೋದು, ಇನ್ನೊಬ್ರ ಮನೆಗೆ ಕೊಟ್ಟರೆ ಸಂಸಾರ ಮಾಡೋಕ್ಕಾಗೋದು. ಹಾಗಾಗಿ ಆ ಓರಿಗಳನ್ನ ಎಲ್ಲ ನಮ್ಮ ಫುಲ್ ಬಾಂಧವರು, ನಮ್ಮ ಅಣ್ಣ ತಮ್ಮಗಳೆಲ್ಲ ಕೊಡೋಣ, ಈ ನೆಕ್ಸ್ಟ್ ಬೇರೆ ತೊಂದರೆ ಆಗುತ್ತೆ ಅಂತೇಳಿ ಮನೆ ಹತ್ರ ದೂರದಿಂದ ಬಂದಿದ್ರು. ಯಾಕೆಂತಂದರೆ
ನಮ್ಮಲ್ಲೇ ಬಸವಣ್ಣ ಹುಟ್ಟಲ್ಲ, ನಾವು ಬೇರೆಯವ್ರ ಮನೆಯಿಂದ ತಂದಿರ್ತೀವಿ. ಹಾಗಾಗಿ ನಾವು ಮುಂದೆ ಮೆರಿಲಿ ಅಂತೇಳಿ 9 ಲಕ್ಷ ರೂಪಾಯಿಗೆ ನಾವು ಕೊಟ್ವಿ ಸರ್. ಕೆರೆ ಇದ್ದ ಕಡೆ ಹಳ್ಳ ಹರಿಯುತ್ತೆ ಅನ್ನಂಗೆ ಅವು ಹೆಸರು ಮಾಡಕ್ ಒಂದು ಜಾಗ ಸಿಕ್ಕಿದಾಗ ಹೋಗ್ಬಿಡ್ಬೇಕು ಅಂತ ನಿಮ್ ಕಾನ್ಸೆಪ್ಟ್. ಹೌದು ಸರ್. ಈಗ ಮುಂದೆ ಈಗ ನಮ್ಮಲ್ಲೇ ಇದ್ರೆ ಹೆಸರು ಮಾಡ್ತಿರ್ಲಿಲ್ಲ, ಬಟ್ ಸ್ಟೇಟಿಂದ ಸ್ಟೇಟಿಗೆ ಬಂದು ಚಿಕ್ಕಮಗಳೂರು ಜಿಲ್ಲೆ ಪ್ರಥಮ ಬಾರಿಗೆ ನಮ್ಮನೆ ಹತ್ರ ಬಂದ್ರಲ್ಲ ತುಂಬ ಖುಷಿ ಆಯಿತು. ಯಾಕಂತಂದ್ರೆ ದುಡ್ಡಿದ್ರೆ ಯಾರು ನೋಡಕ್ ಬರಲ್ಲ. ಒಂದು ಕಾರ್ ತರ್ಬೋದು 1 ಕೋಟಿದು, ಬಟ್ ಜನಗಳು ಯಾಕೆ ಕಾರ ಅಂತಾರೆ. ಬಟ್ ಒಂದ್ ಜೊತೆ ಓರಿ ರೋಡಲ್ಲಿ ಹೋಗ್ತಿದ್ರೆ ಹಿಂದು ತಿರ್ಗಿ ನೋಡೋಗ್ತಾರೆ ಜನಗಳು. ಆ ಒಂದು ಖುಷಿಗೆ ನಾವು ಅವನ್ನೇನು ವ್ಯವಸಾಯ ಜಾಸ್ತಿ ಮಾಡ್ತಿರಲ್ಲ, ನಮ್ಮ ಹತ್ರ ಇನ್ನೂ 2 ಜೊತೆ ಓರಿ ಇದಾವೆ. ಕೆಲ್ಸಕ್ಕೆ ಬೇರೆ ಎತ್ತಿರ್ಕೊಂಡಿದ್ವಿ. ನಾವು ಯಾವಾಗಲೂ ನಮ್ಮ ತಾತಾರ ಕಾಲದಿಂದ, ನಮ್ಮ ಅಪ್ಪರ ಕಾಲದಿಂದಲೂ ಓರಿ ಕಟ್ಟಿದ್ದೀವಿ. ನಾವೇನು ಇವತ್ತಿನರಲ್ಲ. ಹೇಳ್ತಾರೆ ನೆನ್ನೆ ಮೊನ್ನೆ ಎಲ್ಲ ಕಟ್ಟಿದಾರೋ ನಾನು ಚಾಂಪಿಯನ್ ಅಂತ. ಚಾಂಪಿಯನ್ ಯಾರು ಅಂತ ಜನ ಐಡೆಂಟಿಫೈ ಮಾಡಬೇಕು, ನಮಗೆ ನಾವು ಹೊಗಳ್ಕೊಂಬಾರ್ದು. ಅದನ್ನ ಅಂದ್ರೆ ನಾವು ನಿಮ್ಮನ್ನು ಹುಡ್ಕೊಂಡೇ ಬಂದಿದ್ದು, ನಿಮ್ ಬಗ್ಗೆ ಗೊತ್ತಾಗಿನೇ ಇಲ್ಲಿವರೆಗೂ ಬಂದಿದ್ದು. ಅದು ಎಲ್ಲರಿಗೂ ಗೊತ್ತು. ನಮ್ಮ ಸರ್ ನಿಮ್ಮ ಅಭಿಮಾನಿಗಳಂತಾನೆ ಹೇಳ್ಬೋದು. ನಿಮ್ಮ ಹಳೆ ಎತ್ತುಗಳ ಅಭಿಮಾನಿಗಳೆಲ್ಲ ತುಂಬಾ ಜನ ನಮಗೆ ತುಂಬಾ ಕೇಳಿದ್ದು ಉಂಟು. ತುಂಬಾ ಸರ್ ಜಗದೀಶ್ ಅಣ್ಣ ಜಗಣ್ಣವ್ರ ಇಂಟರ್ವ್ಯೂ ಮಾಡಿ ಅಂತೇಳಿ. ನೀವು ಸಿಕ್ಕಿದ್ದೀರಾ, ನಮ್ಗೆ ಖುಷಿ. ಸರ್ ನಿಮ್ಮನೇಲಿ ಸುಮಾರು ಎಷ್ಟು ಜೊತೆ ಎತ್ತುಗಳು ರೇಸ್ ಫೀಲ್ಡ್ ಅಲ್ಲಿ ಭಾಗವಹಿಸಿರ್ಬೋದು? ಸರ್ ನನ್ನ ಫೀಲ್ಡಲ್ಲಿ ನಾನು ಸುಮಾರು 20 ವರ್ಷ ಆಯಿತು ಬಂದು. ನಮ್ಮ ತಂದೆಯವ್ರ ಕಾಲದಿಂದ ಒಳ್ಳೊಳ್ಳೆ ಓರಿಗಳು ಕಟ್ಟಿದ್ದೀವಿ. ಚಿಕ್ಕಮಗಳೂರು ಸುತ್ತಮುತ್ತ ಎಲ್ಲಿ ಚಿಕ್ಕಮಗಳೂರು ಸ್ಟ್ಯಾಂಡಿಗೆ ಬಂದು ಇಲ್ಲಿ ಓರಿ ಕಟ್ತಾರೆ ಅಂತ ಕೇಳಿದ್ರೆ ಪಟ್ಟೇಗೌಡರು ಅಂಪಾಪುರ ಅಂತ ಹೇಳೋಂಥ ಹೆಸರು ಮಾಡಿದ್ದೀವಿ. ನನ್ನ 20 ವರ್ಷದ್ದು ಫೀಲ್ಡಲ್ಲಿ ಸುಮಾರು ಒಂದು 40ರಿಂದ 50 ಜೊತೆ ಎತ್ತನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೀನಿ ಸರ್. ಬಟ್ 40ರಿಂದ 50 ಜೊತೆ ಅಂದ್ರೆ ಅದರಲ್ಲಿ ನೆನಪುಳ್ಕೊಂಡಿರೋ ಅಂತ ಎತ್ತುಗಳು ಸ್ವಲ್ಪ ಹೆಸರುಗಳು ಹೇಳ್ತೀರಾ? ಆರ್ವಳ್ಳಿ ಅಂತ ಎತ್ತಂದಿದ್ವಿ, ಮಾಟ ಅಂತ, ಗಡಿಹಳ್ಳಿ ಕರ ಅಂತೇಳಿ, ಆಮೇಲೆ ರಾಜನ್ಸೂರು, ಆಮೇಲೆ ಕಂಚೇನಹಳ್ಳಿ. ಅದು ಚಕ್ರಗಾಡಿಗೆ ತುಂಬ ಫೇಮಸ್ ಆದ ಹೆಸರು. ಸತತವಾಗಿ 3 ವರ್ಷ ನಾನು ಸಾಲಿಗ್ರಾಮದಲ್ಲಿ ಫಸ್ಟ್ ಹೊಡೆದು ಬಂದೆ. ಕೇವಲ 18,000 ರೂಪಾಯಿಗೆ ಕರು ತಂದು ಅದನ್ನು ಚೆನ್ನಾಗಿ ಸಾಕಿ 3,01,000 ರೂಪಾಯಿಗೆ ಬೀರಾದೀರ ಎತ್ತುಗಳು ಓನರ್ ಇದಾರಲ್ಲ ಅವ್ರಿಗೆ ಮಾರಿದ್ದೆ. ತುಂಬ ಹಲವಾರು ಎತ್ತುಗಳು ಕಟ್ಟಿದ್ದೀವಿ ಸರ್. ಅವು ನೆನಪು ಮಾಡ್ಕೊಳಕ್ಕಾಗಲ್ಲ, ಜನಗಳು ಕೇಳಿ ಗೊತ್ತಾಗುತ್ತೆ. ತುಂಬ ಎತ್ತುಗಳು ಕಟ್ಟಿದ್ದೀವಿ, ನಾಳೆನೂ ಕಟ್ತೀವಿ ಅನ್ನೋ ಛಲ ಇದೆ. ಇನ್ನು ಮುಂದೆ ಕಟ್ಟಬೇಕು ಅನ್ನೋ ಉಲ್ಲಾಸನೂ ಇದೆ. ಹೌದು ಸರ್, ಯಾಕಂದ್ರೆ ನೀವು ಗಾಡಿ ರೇಸು ಸ್ಟಾರ್ಟ್ ಆಗಿರೋ ಕಾಲದಿಂದನೂ ಭಾಗವಹಿಸ್ತಿದ್ದೀರಾ. ನಾವು ನೋಡ್ದಂಗೆ ನಾವು ಚಿಕ್ಕ ಮಕ್ಕಳಿಂದನೂ ನೋಡಿದೀವಿ ನಿಮ್ಮನ್ನ. ಅಂದ್ರೆ ಅವಾಗಿನ ಕಾಲದಲ್ಲಿ ಪಾಯಿಂಟ್ ಗಾಡಿಗಳಿದ್ವು, ಮಳ್ಗಾಡಿ, ಚಕ್ರ ಗಾಡಿ, ಆನಂತರ ಈಗ ಜೋಡಿ ಗಾಡಿ ಬಂದಿರೋದು. ಅವಾಗಿಂದನೂ ಭಾಗವಹಿಸ್ತಿದ್ದೀರಾ. ಈಗ ನಿಮ್ಮ ಸಲಹೆಗಳು ಇವತ್ತಿನ ಗಾಡಿ ರೇಸಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ? ಸರ್ ಅವಾಗೆಲ್ಲ ತುಂಬ ಪಾಯಿಂಟ್ ಗಾಡಿ ಇತ್ತು. ನಾವು ಹಲವಾರು ಕಡೆ ಭಾಗವಹಿಸಿದ್ದೀವಿ. ಅಜ್ಜಂಪುರ ಆಗ್ಬೋದು. ನಮಗೆ ಪ್ರೀತಿಯಾದ ರೇಸ್ ಇವತ್ತು ಅಂತಂದರೆ ಸಾಲಿಗ್ರಾಮದ ಚಕ್ರಗಾಡಿ. ಅಲ್ಲಿ ಹೊಡೆದಾನೆ ಗಂಡು ಮಗ. ಇಲ್ಲಿ ಜೋಡಿ ಗಾಡಿ ಹೊಡೆಯೋದೆಲ್ಲ ನಾವು ಒಪ್ಪಲ್ಲ, ಸಿಂಗಲ್ ಡ್ರೈವಿಂಗರಲ್ಲಿ ಹೊಡಿಬೇಕು. ಅಲ್ಲಿ ತೇರಿನ ಮನೆ ಹತ್ರ ಯಾವನ್ ಗಾಡಿ ಹೊಡಿತಾನೆ ಅವನೇ ಗಂಡು ಮಗ ಅಂತೇಳಿ ನಾವು ಈ ಜೋಡಿ ಗಾಡಿ ಎಲ್ಲ ಸ್ವಲ್ಪ ಲೈಕ್ ಮಾಡಲ್ಲ. ಯಾಕೆಂದರೆ ಸುಮ್ಮನೆ ಕಾಂಪ್ಲಿಕೇಟೆಡು. ಒಂದು ಎತ್ತಿಗೆ 9 ಜನ ಬಂಡವಾಳ ಹಾಕ್ತಾರೆ, ಸ್ವಂತ ಎತ್ತು ಒಬ್ಬನು ಹಿಡ್ಕೊಂಬರಲ್ಲ. ಹಾಗಾಗಿ ಜನಗಳು ಗಲಾಟೆಗೆ ಅವಕಾಶ ಮಾಡಿಕೊಡ್ತಾರೆ. ಪಾಪ ಒಂದು ಊರಲ್ಲಿ ರೇಸ್ ಮಾಡಿರ್ತಾರೆ, ಅವ್ರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ. ಸುಮ್ಮನೆ ಕಾಂಪ್ಲಿಕೇಟ್ ತರೋದು, ಮೊಬೈಲಲ್ಲಿ ತೋರಿಸೋದು. ನಾವು ಇದುವರೆಗೂ ಸ್ಟೇಜ್ ಹತ್ರ ಆಗಲಿ ಒಂದು ಕ್ಯಾಮ್ರಾದ 20 ವರ್ಷದಲ್ಲಿ ಇತಿಹಾಸದಲ್ಲಿ ಒಂದು ದಿವಸ ಹೋಗಿ ಸೋತಿದ್ದಾವ ಅಂತ ಕೇಳಿಲ್ಲ. ಸೋಲು ಗೆಲುವನ್ನ ತುಂಬ ಈಸಿ ಆಗ್ತಾ ಅಂತೀವಿ ನಾವು. ಗೆಲುವಿಗಿನ್ನ ಸೋಲನ್ನ ಜಾಸ್ತಿ ಅನುಭವಿಸಿದ್ದೀವಿ. ಬಟ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅಕಾಡಕ್ಕೆ ಬರೋನು ಫಸ್ಟ್ ಪೇಷನ್ಸ್ ಇರಬೇಕು. ಸ್ಪೋರ್ಟ್ಸನ್ನು ಸ್ಪೋರ್ಟಿಯಾಗಿ ತಗೋಣ ಅಂತ ತಾಕತ್ತಿದ್ರೆ ಮಾತ್ರ ಬಾಳಿಕೆ ಬರ್ತಾನೆ. ಇವತ್ತೇ ನಂಗೆ ಗೆದ್ದು ಬಿಡಬೇಕು, ನಾಳೆನೇ ಗೆದ್ದು ಬಿಡಬೇಕು ಅಂದರೆ ಆಗಲ್ಲ. ಭಗವಂತ ಎಲ್ಲರಿಗೂ ಒಂದು ದಿವಸ ಕದ ತೊಡ್ತಾನೆ. ಅವ್ರಿಗೆ ಒಳ್ಳೇದು ಆಗೇ ಆಗುತ್ತೆ. ಬಸವಣ್ಣನ ಕೈ ತುಂಬ ಸಾಕ್ಬೇಕು. ಬಟ್ ಅವ್ರ ಮೇಲೆ ಸೋತ ತಕ್ಷಣ ಕೆಲವ್ರು ಹೊಡೆಯೋದು, ಕೆಲವ್ರು ತಿಂಡಿ ಮೇವು ಆಗ್ತಿಲ್ಲ, ಅದನ್ನೆಲ್ಲ ಮಾಡಬಾರ್ದು. ತುಂಬ ಜವಾಬ್ದಾರಿಯಿಂದ ಸಾಕ್ರಿ. ಬಸವಣ್ಣ ಯಾರಿಗೂ ಬಿಡಲ್ಲ. ಎಲ್ಲರಿಗೂ ಒಂದು ಗೆಲುವು ಅನ್ನೋದು ಬಂದೇ ಬರುತ್ತೆ. ಒಬ್ಬರಿಗೆ ಗೆಲುವಿರಲ್ಲ. ಕೆಲವೊಂದು ಬೆರಳೆಣಿಕೆ ಲೆಕ್ಕಾಚಾರದಲ್ಲಿ ಎತ್ಕೊಂಡು ಗೆದ್ದಿರ್ಬೋದು ಅಷ್ಟೇ ತುಂಬ ಪ್ರೈಸನ್ನು. ಅಂಥವು ಹಲವಾರು ರೆಕಾರ್ಡ್ ಆದಂಥ ಎತ್ತಿದ್ದಾವೆ. ಇದೇ ಅಳೂರು ನಂಜುಂಡಸ್ವಾಮಿ ಅಂತ ನಮ್ಮ ಆತ್ಮೀಯ ಸ್ನೇಹಿತರು ಚಪ್ರದಳ್ಳಿ, ಅವರು ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಗಾಡಿ ಹೊಡೆದು ಅವರೆಲ್ಲ ಅವ್ರನ್ನ ಮಾತಾಡೋಕೆ ನಮಗೆ ಯೋಗ್ಯತೆ ಇಲ್ಲ. ಅಂಥ ದೊಡ್ಡ ವ್ಯಕ್ತಿಗಳು. ಸಾಲಿಗ್ರಾಮ್ ಮಧುವಣ್ಣ ಆಗಿರ್ಬೋದು, ಚಾಂಪಿಯನ್ ಡ್ರೈವರು. ಮತ್ತು ನಮ್ಮ ಮೈಲಾಪುರ ಕೃಷ್ಣ ಅಂತಿದ್ದಾರೆ, ಅವರು ಅತಿ ಉತ್ತಮವಾದ ರಾಸಗಳನ್ನು ಕಟ್ಟಿರೋ ಅಂಥ ವ್ಯಕ್ತಿಗಳಿದ್ದಾರೆ. ಅದರಲ್ಲೂ ಈ ರೇಸಿಗೆ ಹುಚ್ಚು ಎಬ್ಬರಿಸಿ ಒಳ್ಳೆ ಕ್ರೇಜ್ ಕೊಟ್ಟರು ಅಂದರೆ ನಮ್ಮ ಸಾಲಿಗ್ರಾಮದ ಮುಖ್ಯಸ್ಥರು ಯಜಮಾನರಿದ್ದಾರೆ. ಮತ್ತು ಈಗಲಿರೋಂಥ ಯೂತ್ಸ್ಗಳು ತುಂಬ ಇದ್ದಾರೆ ಸರ್. ಅಲ್ಲಿ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಆ ಸಾಲಿಗ್ರಾಮ ಚಕ್ರಗಾಡಿ ಅಂತ ಮಾಡ್ತಾರೆ ಸರ್. ಅದೀಗ ಸುಮಾರು ಒಂದು 2-3 ವರ್ಷದಿಂದ ದೇವಸ್ಥಾನ ಆಗಿಲ್ಲ ಅಂತೇಳಿ ನಿಲ್ಲಿಸಿದ್ದಾರೆ. ಅಲ್ಲಿಗೆ ಪ್ರತಿ ವರ್ಷ ನಾವು ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದ ಎತ್ತಾಕಿದ್ದೀವಿ ಅಲ್ಲಿಗೆ. 7 ವರ್ಷ ಸತತವಾಗಿ ನಾನು ಸೋತಿದ್ದೆ ಅಲ್ಲಿ. ಅದೇ ಪರಮಾತ್ಮ 8 ವರ್ಷ ಗೆಲುವನ್ನು ನನಗೆ ಕೊಟ್ಟಿದ್ದಾನೆ. ಅಲ್ಲಿ 7 ವರ್ಷ ಸೋತು 8 ವರ್ಷ ಗೆಲುವು ಕೊಟ್ಟಿದ್ದಾನೆ. ನಾಳೆ ಹೋದ್ರೂ ಕೂಡ ಅಲ್ಲಿ ಹೂ ಕೊಡೋದಕ್ಕೊಂದು ವ್ಯವಸ್ಥೆ ಕೊಟ್ಟೇ ಕೊಡ್ತಾನೆ. ಅಲ್ಲಿಗೆ ಒಂದು ಪ್ರತಿ ವರ್ಷ ಒಂದು ಜೊತೆ ಎತ್ತನ್ನು ರೆಡಿ ಮಾಡ್ಕೊಂಡು ನಾನು ಹೋಗ್ತೀನಿ ಚಕ್ರಗಾಡಿ. ಓಕೆ ಸರ್, ತುಂಬ ಅಚ್ಚುಕಟ್ಟಾಗಿ ಮಾತಾಡಿದ್ರಿ ಸರ್. ಇವತ್ತು ನಿಮ್ಮ ಈ ಥರ ಒಂದು ಮನಸ್ಥಿತಿ, ಬಸವಣ್ಣ ಸಾಕ ಒಂದು ನಿಟ್ಟನ್ನು ನೋಡಿದರೆ ಇವತ್ತು ನಿಮ್ಮ ಅಂಪಾಪುರ ಅನ್ನೋ ಹೆಸರು ತಮಿಳ್ನಾಡುವರೆಗೂ ಹೋಗಿದೆ.
ಅದಕ್ಕೆ ಕಾರಣ ನೀವು ನಿಮ್ಮನೆ ಎತ್ತುಗಳಂತಾನೆ ನಾವು ಹೇಳ್ಬೋದು. ಇವತ್ತು ಕರ್ನಾಟಕದಾದ್ಯಂತ ಊರುಗಳು ಹೆಸರಾಗುತ್ತೆ, ಅದರಲ್ಲಿ ತಮಿಳುನಾಡಿನಂತ ಹೆಸರಾಗಿ ಹಂಪಾಪುರ ಊರನ್ನ ತಮಿಳುನಾಡಿಂದ ಇಲ್ಲಿ ಹುಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ನೀವು ದಾಖಲೆ ಬರ್ದಿರ ಅಂತಾನೆ ಅನ್ಕೋಬೇಕು ಸರ್. ಸರ್ ಜನಗಳ ಆಶೀರ್ವಾದ, ಹೌದು. ಜನಗಳಿಗಿನ್ನ ಬಸವಣ್ಣನ ಆಶೀರ್ವಾದ ನಮಗೆ ದೇವ್ರು ಕೊಟ್ಟಿದ್ದಾನೆ. ಯಾಕಂತಂದ್ರೆ ಬಸವಣ್ಣಿಂದನೇ ನಾವು ಹೆಸರು ಮಾಡಿರೋದು. ನಮಗೆ ಎತ್ಕೊಳ್ಳೋ ಚಿನ್ನ ನಮ್ಮ ಮಕ್ಳಿದ್ದಂಗೆ. ಹೌದು. ನಮ್ಮ ಹುಡುಗರಿಗೋಸ್ಕರ ಇವನಿಗೋಸ್ಕರನೇ ಗಗನ್ ಕಟ್ಟಿದ್ದು. ಹಾ. ಗಗನ್ ತರ್ಬೇಕು ಪಪ್ಪ ಅಂದ. 7 ಲಕ್ಷ ರೂಪಾಯಿ ನಾವು ಕೊಟ್ಟು ತೇಗೂರು ಮಂಜಣ್ಣನ ಹತ್ರ ಖರೀದಿ ಮಾಡಿದ್ವಿ. ಹಾ. ಆ ಎತ್ತು ಅಚಾನಕ ತೀರೋಗ್ಬಿಡ್ತು. ಹೌದು ಸರ್. ಏನು ಮಾಡ್ತೀರಾ, ಅದು ಅದ್ರ ಶಕ್ತಿ ನಮಗಿನ್ನೂ ಕೊಡಲಿ ಭಗವಂತ. ಅದ್ರ ನೆನಪು ನಮಗೆ ಉಳ್ಕೋಣ ಅಂತ ಎತ್ತು ನಮಗಿನ್ನೂ ಸಿಕ್ಕಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಸರ್. ತುಂಬಾ ಸಂತೋಷ. ಏನಪ್ಪ ನಿನ್ನ ಹೆಸರು? ಪೂರ್ವಿಕ್. ಪೂರ್ವಿಕ್. ಸರಿ, ಈಗ ನೀನ್ ಗಗನನ್ನ ತರ ಕಾರಣ ನೀನೇ ಅಂತ ನಿಮ್ಮ ಚಿಕ್ಕಪ್ಪವರು ತುಂಬಾ ಖುಷಿಯಿಂದ ಹೇಳ್ತಿದ್ದಾರೆ. ನಿಮ್ಮನೆಲ್ಲ ಒಂದು ಒಳ್ಳೆ ಪ್ಯೂರ್ ಹಾಲಿನ ಬಣ್ಣದ ಹಳ್ಳಿಕಾರ್ ತಳಿ ಎತ್ ಕಟ್ಟಿದ್ದೀರಾ. ಇದಕ್ಕೆ ಏನ್ ಹೆಸರಿಡ್ತೀರಾ ಹೇಳಿ ಇವಾಗ? ಗಗನ. ಇದಕ್ಕೂ ಮತ್ತೆ ಗಗನ್ ಅಂತಾನೆ ಹೆಸರಿಡ್ತಿದ್ಯಾ ಸರ್? ಏನ್ ಮತ್ತೆ ನಿಮ್ಮ ಮಗ ಗಗನ್ ಅಂತಾನೆ ಹೆಸರಿಡ್ತಿದ್ದಾನೆ, ಏನ್ ಹೆಸರಿಡ್ತಾರೆ ಇದಕ್ಕೆ? ಸರ್ ಇನ್ನೂ ಮುಹೂರ್ತ ಮಾಡಿಲ್ಲ. ಹಾ. ನಾವು ಮುಹೂರ್ತ ಮಾಡೋದು ಹೆಂಗೆ ಅಂತಂದ್ರೆ ಫಸ್ಟೇ ಹೆಸರಿಟ್ಕೊಂಡು ಆ ಕಡಕ್ ಹೋಗಲ್ಲ. ಓಕೆ. ಜನ ಗೆದ್ದು ಓಡಿದ್ಮೇಲೆ ಜನ ಹೆಸರಿಡ್ಬೇಕು ಹಾ. ಅಂತೇಳಿ ಇಷ್ಟಪಡ್ತೀವಿ. ನಾವು ಯಾವತ್ತೂ ಯಾವ ಎತ್ತಿಗೂ ಹೆಸರಿಡಲ್ಲ. ಹಾ. ಯಾಕೆಂದ್ರೆ ನಮಗೆ ಅದು ಇಷ್ಟ ಇಲ್ಲ. ಹೌದು. ಗಗನ್ ಅಂದ್ರೆ ಇಷ್ಟ ಇದೆ. ಗಗನ್ ಒಂದು ಪ್ರೀತಿ ವಿಶ್ವಾಸಕ್ಕೆ ತಂದ್ವಿ. ಹ್ಮ್. ಅದ್ರದ್ದು ಆತ್ಮ ಇದ್ರೊಳಗೆ ಏನಾರು ಎತ್ಕೊಳ್ಳಿ ಸೇರ್ಕೊಂಡು ಹಾ. ಆ ಶಕ್ತಿ ಬಂದ್ಬಿಟ್ಟು ಬಸವಣ್ಣ ನಮ್ಮ ಹೆಸರು ಉಳಿಸ್ಲಿ ಅಂತ ನಾವು ಕೇಳ್ಕೊಂತೀವಿ. ನಾವಾಗೆ ಆ ಎತ್ತಿಗೆ ಹೆಸರಿಟ್ಟಿಲ್ಲ. ನೋಡೋಣ, ಅಖಾಡಕ್ಕೆ ಹೋದ್ಮೇಲೆ ಜನಗಳು ನಿಮ್ಮಂತರ ಐಡೆಂಟಿಫೈ ಮಾಡಿ ಹೌದು. ಅವಾಗ ಒಂದು ಹೆಸರು ಬರಲಿ ಅಂತ ನಾವು ಹೇಳ್ತೀವಿ. ಓಕೆ ಸರ್, ಒಳ್ಳೇದಾಗ್ಲಿ ಸರ್. ಇದುವರೆಗೂ ಸುಮ್ಮನೆ ಒಂದು ಅಂದಾಜಲ್ಲಿ ಹೇಳಿ ಎಷ್ಟು ಬಹುಮಾನ ಗೆದ್ದಿದ್ದೀರಾ ನೀವು? ಸರ್ ಸುಮಾರು ಒಂದು 50ರಿಂದ 60 ಬಹುಮಾನ ಹೊಡೆದಿದ್ವಿ. ಪಾಯಿಂಟ್ ಗಾಡಿ ಎಲ್ಲ ಸೇರಿ ಹಾ. ಜೋಡಿ ಗಾಡಿನೂ ಹೊಡೆದಿದ್ವಿ, ಪಾಯಿಂಟ್ ಗಾಡಿ ಜಾಸ್ತಿ ಹೊಡೆದಿದ್ವಿ. ಒಂದೇ ವರ್ಷ 13 ಪ್ರೈಸ್ ಹೊಡೆದಿದ್ವಿ. ಸೀರಿಯಲ್ ಅಲ್ಲಿ 13 ಪ್ರೈಸ್ ಹೊಡೆದಿದ್ವಿ. ಒಂದೇ ವರ್ಷದಲ್ಲಿ 12 ಪ್ರೈಸ್, 6 ಹಳ್ಳಿ. ಇದು ರಾಜನ್ ಸಿರಿಯರು ಮಾಟ ಅಂತ ಅವನ್ ಜೊತೆ ಬಹಳ ನೆನಪಾಗುಳಿ ಅಂತ ಎತ್ಗಳು ಸರ್. ಇವತ್ತು ಮನಸ್ಸಲ್ಲಿ ಉಳಿ ಅಂತ ಎತ್ಕೊಳ್ಳವು. ಒಂದೇ ಅಂದ್ರೆ- ವರ್ಷದಲ್ಲಿ ಎಲ್ಲಾ ಕಡೆವೂ ಫಸ್ಟೇ. ಸ್ನೇಹಿತರ ನೋಡಿ, ಒಂದೇ ವರ್ಷದಲ್ಲಿ ಪ್ರಥಮ ಬಹುಮಾನನೇ 11 ಗೆದ್ದಿದ್ದಾರೆ ಇವರು. ರೇಸು ತುಂಬಾ ಕಡಿಮೆ. ಅವಾಗ 12 ಓವರಲ್ಲಿ ಮಾಡಿದ್ರೆ 12 ಓವರಲ್ಲೂ ಹೊಡೆದಿದ್ವಿ ಅನ್ಕೊಳ್ಳಿ. ಆ ಥರ ಈಗ 26 ಓವರಲ್ಲಿ ಮಾಡಿರ್ಬೋದು. ಬಟ್ ಅವಾಗ ತುಂಬ ಕಷ್ಟ ಇತ್ತು. ಇವಾಗ ಮೀಡಿಯಾ ಸ್ಪೀಡ್ ಇದೆ. ಬಟ್ ಅವಾಗ ಎತ್ತು ಕಟ್ಬೇಕಾದ್ರೆ ಭಾಳ ಕಷ್ಟ ಇತ್ತು. ಈಗೇನೋ ನ್ಯಾಚುರಲಾಗಿ ಮೀಡಿಯಾಗಳು ಸ್ಪೀಡ್ ಆಗಿದ್ದಾವೆ. ಈಗ ನಾನು ಕಟ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಸ್ಥಿರವಾಗಿ ಉಳ್ಕೋಣ ಅಂತ ತುಂಬ ಕಷ್ಟ ಇದೆ. ಯಾಕೆಂದರೆ ಶೋಕಿ ಮಾಡೋಕ್ಕೆ ತುಂಬ ಜನ ಬರ್ತಿದ್ದಾರೆ. ಕೆಲವರು ಅದನ್ನು ಬಿಟ್ಟು ಬಸವಣ್ಣಂಗೆ ಬೆಲೆ ಕೊಟ್ಬಿಟ್ಟು ತುಂಬ ಅತ್ಯುತ್ತಮವಾಗಿ ಸಾಕಿ ಅತ್ಯುತ್ತಮವಾಗಿ ಪ್ರದರ್ಶನ ತೋರಿಸ್ಬೇಕು. ಹಳ್ಳಿ ಕಾರ್ನ ಉಳಿಸ್ಬೇಕು, ಹಳ್ಳಿ ಕಾರ್ನ ಬೆಳೆಸ್ಬೇಕು. ನಾವು ಯಾವತ್ತೂ ಹಳ್ಳಿ ಕಾರ್ಯ ಕಟ್ಟೋದು ಸರ್. ನಾವು ಯಾವುದು ಕಟ್ಟಿಲ್ಲ. ಚಾಮುಂಡಿ ಅಂತ ಒಂದು ಕಟ್ಟಿದ್ವಿ. ಅದೇನೋ ಭಾಳ ಲೈಕ್ ಆಯ್ತಿರಲಿಲ್ಲ, ಒದಿತಿರ್ಲಿಲ್ಲ. ನಾವು ಹಳ್ಳಿ ಕಾರಿಗೆ ಯಾವತ್ತು ಪ್ರೇರಣೆ ಕೊಡೋದು. ಒಂದ್ಸಲಿ ಧಾರವಾಡದ ಈಗ ಅಲ್ಲಿ MLA ಆಗಿರೋಂಥ ವಿನಯ್ ಕುಲಕರ್ಣಿ ಅವ್ರು ಸರ್ ಬಂದಿದ್ರು ನನ್ನ ಹತ್ರ ಓರಿ ಕೇಳೋಕ್ಕೆ. ಅದನ್ನು ನಾನು ಕೊಡಲಿಲ್ಲ ಅವರಿಗೆ. ಬಂದ್ಬಿಟ್ಟು ಸುಮಾರು ಒಂದು 10 ವರ್ಷದ ಹಿಂದೆ ಬಂದಿದ್ರು. ಅತ್ಯುತ್ತಮವಾಗಿ ಕಟ್ತೀರ ನೀವು ರಾಸ ಅಂತ ಪುಣ್ಯಾತ್ಮರೆಲ್ಲ ನಮ್ಮನೆ ಬಾಗ್ಲಿಗೆ ಬರೋಕ್ಕೆ ಬಸವಣ್ಣನೇ ಕಾರಣ. ಯಾಕೆ ಅಂತಂದರೆ ನಮ್ಮ ಹತ್ರ ಏನು ಆಸ್ತಿ ಇದೆ, ಐಶ್ವರ್ಯ ಇದೆ ಅಂತ ಯಾರೂ ನೋಡೋಕ್ಕೆ ಬರಲ್ಲ. ಇವತ್ತು ತುಂಬ ಜನ ಯೂತ್ಸು ಯಾರು ಹುಡುಗರು ಸಂಡೇ ಎಲ್ಲ ಬಂದ್ಬಿಟ್ಟು ಗೇಟೆಲ್ಲ ತೆಗೆದು ಇರ್ತಾರೆ ಹುಡುಗರುಗಳು, ಅಕ್ಕಪಕ್ಕ ಹಳ್ಳಿಯರು. ನಾವು ಯಾರಿಗೂ ಕೂಡ ಮಾತಾಡಲ್ಲ. ಯಾಕೆಂದರೆ ಅವನಿಗೆ ಒಂದು ದಿವಸ ಶಕ್ತಿ ಬಂದಾಗ ಅವನು ಕಟ್ಬೋದು. ದನ ಕಟ್ಟರಿ ತುಂಬ ಬೆಲೆ ಕೊಡಬೇಕು. ಆಮೇಲೆ ಬಸವಣ್ಣನ ಕಟ್ಟರಿ ಭಾಳ ಆರಾಧಿಸಿ ಒಳ್ಳೆ ತಂದಲ್ಲಿ ಹೋಗ್ರಿ, ಒಳ್ಳೆ ಎತ್ಕೊಂಡು ಕಟ್ರಿ, ಹಳ್ಳಿ ಕಾರ್ ಉಳಿಸ್ರಿ ಅಂತ ಹೇಳ್ತೀವಿ ಸರ್. ಓಕೆ ಸ್ನೇಹಿತರೆ ನೋಡಿ, ತುಂಬ ಅಚ್ಚುಕಟ್ಟಾದ ಮಾಹಿತಿಗಳನ್ನು ಇವತ್ತಿನ ಪೀಳಿಗೆಗೆ ತಿಳಿಸ್ಕೊಟ್ಟಿದ್ದಾರೆ. ಯಾಕಂದರೆ ಅವರು ನಾವು ನೋಡಿರೋಗೆ ಒಂದು 20 ವರ್ಷದಿಂದ ಅಖಾಡದಲ್ಲಿ ಭಾಗವಹಿಸ್ತಿದ್ದಾರೆ. ಅವತ್ತಿಂದ ಒಂದು ಒಳ್ಳೆ ಅನುಭವವನ್ನು ಜೊತೆಯಲ್ಲಿ ಇಟ್ಕೊಂಬಂದು ಇವತ್ತು ಒಳ್ಳೆ ಬಸವನ ಪ್ರಿಯೆಗೆ ಪಾತ್ರರಾಗಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಅಂಬಾಪುರ ಜಗಣ್ಣ ಅವರ ಒಂದು ಸೊಗಡಿನ ಮಾತುಗಳು ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.